ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇದರ ಜೊತೆಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಇರಾನ್ ಮೇಲಿನ ನಿರ್ಬಂಧಗಳಿಗೆ ಸಂಬಂಧಪಟ್ಟಂತೆ. ಅದರ ಕಾರಣಕ್ಕೆ ಭಾರತಕ್ಕೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಜೊತೆಗೆ ಭಾರತದ ಕೆಲವು ಕಂಪನಿಗಳ ಮೇಲೂ ಕೂಡ ನಿರ್ಬಂಧಗಳನ್ನ ಹಾಕಲಾಗಿದೆ. ಆ ಕಂಪನಿಗಳು ಯಾವ್ಯಾವು ಅನ್ನೋದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.48% ಅಥವಾ 115 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಗ್ಯಾಪ್ ಡೌನ್ ಅಲ್ಲಿ ಆಯ್ತು, ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಅಲ್ಲೇನು ಪಾಸಿಟಿವ್ ಇಂಡಿಕೇಶನ್ ಇರಲಿಲ್ಲ, ನೆಗೆಟಿವ್ ಇದ್ದು ಎಲ್ಲವೂ ಕೂಡ ಅದೇ ರೀತಿ ನೆಗೆಟಿವ್ ಅಲ್ಲೇ ಓಪನ್ ಆಯ್ತು. ನಂತರ ಇನ್ನೂ ಒಂದಷ್ಟು ಡೌನ್ ಆಯ್ತು, ಮತ್ತೆ ಇಲ್ಲೊಂದಷ್ಟು ಬೌನ್ಸ್ ಬ್ಯಾಕ್ ಮಾಡಿತು, ಮತ್ತೆ ಅಗೇನ್ ಡೌನ್ ಆಯ್ತು. ಕೊನೆಯಲ್ಲಿ ಒಳ್ಳೆ ಬೌನ್ಸ್ ಬ್ಯಾಕ್ ಸಿಕ್ತು. ಅದರಲ್ಲೂ ಲಾಸ್ಟ್ ಅಲ್ಲಿ ಸಿಎಸ್ ಕ್ಯಾಂಡಲ್ ಕೂಡ ರೈಸ್ ಆಯ್ತು. ಹಾಗಾಗಿ ಓವರ್ ಆಲ್ 115 ಪಾಯಿಂಟ್ಸ್ ಅಪ್ ಅಲ್ಲಿ ನಿಫ್ಟಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಅಪ್ ಟು 0.5% ವರೆಗೂ ಪಾಸಿಟಿವ್ ಆಯ್ತು ನಿಫ್ಟಿ. ಇದ್ರ ಜೊತೆಗೆ ನಿಮಗೆ ಗೊತ್ತಿರಬಹುದು ಇವತ್ತು ಮಂತ್ಲಿ ಎಕ್ಸ್ಪೈರಿ ಡೇ ಕೂಡ. ಹಾಗಾಗಿ ಈ ರೀತಿಯ ವಾಲಟಿಲಿಟಿ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಯೂಶುವಲಿ ಎಕ್ಸ್ಪೈರಿ ದಿನ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ಬೋದು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 0.37% ಅಥವಾ 286 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಎರಡು ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಬಟ್ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಇವುಗಳನ್ನ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 0.66% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಮೋರ್ ದನ್ 0.5% ಅಪ್ ಅಲ್ಲಿ ನಿಫ್ಟಿ ನೆಕ್ಸ್ಟ್ 50 ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಿಫ್ಟಿ 100 0.51% ಪಾಸಿಟಿವ್ ಇದೆ. 200 ಅಲ್ಲಿ 0.52% ಪಾಸಿಟಿವ್ ಇದೆ. ನಿಫ್ಟಿ 500 0.42% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ 0.5% ಅಥವಾ ಅಬೋವ್ 0.5% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.44% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.54% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.45% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಮಿಡ್ ಕ್ಯಾಪ್ ಕೂಡ ಅಪ್ ಟು 0.5% ವರೆಗೂ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ಅಲ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್, ಜಸ್ಟ್ 0.02% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.1% ನೆಗೆಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 0.15% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಫ್ಲಾಟ್ ಇಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪೇರ್ ಟು ಲಾರ್ಜ್ ಅಂಡ್ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾವೆ. ಇನ್ನು ಮೈಕ್ರೋ ಕ್ಯಾಪ್ ಅಲ್ಲೂ ಕೂಡ 0.43% ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ನಿಫ್ಟಿ ಆಟೋ 0.4% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ ಬ್ಯಾಂಕ್ ಫ್ಲಾಟ್ ಇದೆ ಇವತ್ತು 0.02% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಇದೆ. ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ 0.34% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. FMCG 0.38% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. IT 0.57% ಪಾಸಿಟಿವ್ ಇದೆ. ಮೀಡಿಯಾ 0.42% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಮೆಟಲ್ ಅಲ್ಲಿ 0.07% ನೆಗೆಟಿವ್ ಇದೆ. ಫಾರ್ಮಾ 0.85% ಪಾಸಿಟಿವ್ ಇದೆ. PSU ಬ್ಯಾಂಕ್ ಗಳಲ್ಲಿ 0.75% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲ್ಟಿ 0.08% ಪಾಸಿಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಸ್ವಲ್ಪ ನೆಗೆಟಿವ್ ಇದೆ, 0.2% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಹೆಲ್ತ್ ಕೇರ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ, 1.09% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ 0.93% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.16% ಪಾಸಿಟಿವ್ ಇದಾವೆ. ಹಾಗೆ ಕೆಮಿಕಲ್ಸ್ ಫ್ಲಾಟ್ ಇದೆ, 0.01% ಪಾಸಿಟಿವ್ ಇದೆ. ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಅಂದ್ರೆ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಸ್ವಲ್ಪ ಫ್ಲಾಟ್ ಇಷ್ಟು ನೆಗೆಟಿವ್ ಪರ್ಫಾರ್ಮ್ ಮಾಡಿತು. ಮೆಟಲ್ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಮಾಡಿತು. ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಸ್ವಲ್ಪ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಈ ಮೂರು ಇಂಡೈಸಸ್ ಗಳು ನೆಗೆಟಿವ್ ಆದವು. ಇನ್ನೆಲ್ಲ ಕಡೆ ಫ್ಲಾಟ್ ಇಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಹೆಲ್ತ್ ಕೇರ್ ಔಟ್ ಪರ್ಫಾರ್ಮ್ ಮಾಡಿದೆ ಇವತ್ತು 1.09% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಹಾಗೆ ಫಾರ್ಮಾ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದೆ. ಅದ್ರ ಜೊತೆಗೆ PSU ಬ್ಯಾಂಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. IT ಕೂಡ ಮೋರ್ ದನ್ 0.5% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು. ಈ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು ಬೇರೆ ಇಂಡೈಸಸ್ ಗಳಿಗೆ ಹೋಲಿಸಿದ್ರೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ ಗಳು ನೋಡಬಹುದು 0.5% ಅಬೋವ್ 0.5% ಅಪ್ ಟು 1% ವರೆಗೂ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಏಷ್ಯನ್ ಮಾರ್ಕೆಟ್ ಗಳಲ್ಲಿ ಇದರಲ್ಲಿ ಸ್ವಲ್ಪ ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್. ಕೆಲವು ಮಾರ್ಕೆಟ್ ಗಳು ನೆಗೆಟಿವ್ ಇದ್ರೆ ಕೆಲವು ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇಂಡಿಯನ್ ಮಾರ್ಕೆಟ್ ಅಂತೂ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಇದೆ, ಬಟ್ ಸ್ಮಾಲ್ ಕ್ಯಾಪ್ ಸ್ವಲ್ಪ ಸ್ಟ್ರಗಲ್ ಮಾಡಿದೆ ಇವತ್ತು. ಇನ್ನು ಇರಾನ್ ಮೇಲಿನ ಸ್ಯಾಂಕ್ಷನ್ಸ್ ಬಗ್ಗೆ ಮನೆ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಇದರಿಂದ ಭಾರತಕ್ಕೂ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಎಷ್ಟರ ಮಟ್ಟಿಗೆ ಇರುತ್ತೆ ಆ ಇಂಪ್ಯಾಕ್ಟ್ ಅಂತ ನಾವು ನೋಡೋದಾದ್ರೆ ಭಾರತ ಹೆಚ್ಚಿನದಾಗಿ ರೈಸ್ ಅನ್ನ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ನೋಡಬಹುದು ಇಂಡಿಯಾ ಶಿಪ್ಡ್ $383 million ವರ್ತ್ ಆಫ್ ರೈಸ್ ಟು ಇರಾನ್ ಇನ್ ದ ಫಸ್ಟ್ ಹಾಫ್ ಆಫ್
2026. ಈ ವರ್ಷದ ಆರಂಭದಲ್ಲಿ ಅಂದ್ರೆ ಅಪ್ ಟು 6 ಮಂತ್ಸ್ ಡೇಟಾ $383.11 ಮಿಲಿಯನ್ ವರ್ತ್ ರೈಸ್ ಅನ್ನ ಎಕ್ಸ್ಪೋರ್ಟ್ ಮಾಡಿದೆ. ಆ ಎಕ್ಸ್ಪೋರ್ಟ್ಸ್ ನ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ನೋಡಬಹುದು, ಟೆಹರಾನ್ ಇಟ್ಸ್ ಸೆಕೆಂಡ್ ಲಾರ್ಜೆಸ್ಟ್ ಓವರ್ಸೀಸ್ ಬೈಯರ್ ಪ್ರೀಮಿಯಂ ರೈಸ್ ಅಂತ ಏನು ಕರಿತೀವಿ, ಎಸ್ಪೆಷಲಿ ಎಕ್ಸ್ಪೋರ್ಟ್ ಆಗೋದೇನ, ಅದರಲ್ಲೂ ಈ ಅರಬ್ ಕಂಟ್ರೀಸ್ಗೆ ಬಾಸ್ಮತಿ ರೈಸ್ ಸೆಕೆಂಡ್ ಲಾರ್ಜೆಸ್ಟ್ ಬೈಯರ್ ಇರಾನ್. ಜೊತೆಗೆ ಟೀ ಕೂಡ ಎಕ್ಸ್ಪೋರ್ಟ್ ಆಗ್ತಿದೆ. ನೋಡಬಹುದು, ಇರಾನ್ ರೀಚಿಂಗ್ $14.34 ಮಿಲಿಯನ್ ಓವರ್ ದ ಸೇಮ್ ಪೀರಿಯಡ್. ಮೊದಲ 6 ತಿಂಗಳಲ್ಲೇ ಅಂದ್ರೆ 2026 ಮೊದಲ 6 ತಿಂಗಳಲ್ಲೇ $14 ಮಿಲಿಯನ್ ಮೊತ್ತದ ಟೀನ ಇಂಪೋರ್ಟ್ ಮಾಡ್ಕೊಂಡಿದೆ ಇರಾನ್ ಭಾರತದಿಂದ. ಇದ್ರ ಜೊತೆಗೆ ಇಲ್ಲಿ ಶಿಪ್ಪಿಂಗ್ ಕೂಡ ಸಮಸ್ಯೆ ಆಗುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ನೋಡಬಹುದು, ರೂಟಿಂಗ್ ಈಸ್ ನೌ ಬಿಗ್ಗರ್ ವರಿ. ಮೋಸ್ಟ್ ಆಫ್ ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ಟು ಇರಾನ್ ಹ್ಯಾವ್ ಪಾಸ್ಡ್ ಥ್ರೂ ದುಬೈ. ದುಬೈನ ಪೋರ್ಟ್ ನ ಮೂಲಕ ಇದಾಗ್ತಾ ಇತ್ತು, ಅಂದ್ರೆ ಹಲವಾರು ವರ್ಷಗಳಿಂದ ಕೂಡ ಇತ್ತೀಚಿನ ದಿನಗಳಲ್ಲಿ. ಈಗ UAE ಕೂಡ ಇರಾನ್ ಜೊತೆಗಿನ ಟ್ರೇಡಿಂಗ್ ಆಕ್ಟಿವಿಟೀಸ್ ಅನ್ನ ಸಸ್ಪೆಂಡ್ ಮಾಡಿದೆ. ಜೊತೆಗೆ ಎಕ್ಸ್ಚೇಂಜಸ್ ಅಂಡ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅನ್ನು ಕೂಡ ಅಂಟಿಲ್ ಫರ್ದರ್ ನೋಟಿಸ್ ಸಸ್ಪೆಂಡ್ ಮಾಡಿದೆ. ಇದು ಕೂಡ ಒಂದು ಅಡ್ಡಿಯಾಗಿದೆ ಎಕ್ಸ್ಪೋರ್ಟ್ ಗೆ. ಇನ್ನು ಅಲ್ಲಿಂದ ಮೇಜರ್ ಆಗಿ ಬರ್ತಾ ಇದ್ದು ಕ್ರೂಡ್. ನೋಡಬಹುದು, ಕ್ರೂಡ್ ಆಯಿಲ್ ವರ್ತ್ ಅಬೌಟ್ $707 ಮಿಲಿಯನ್, ಅಂದ್ರೆ $707 ಮಿಲಿಯನ್ ಮೊತ್ತದ ಕ್ರೂಡ್ ಇಂಪೋರ್ಟ್ ಆಗಿದೆ 2026 ಮೊದಲ 6 ತಿಂಗಳಲ್ಲಿ. ಈಗ ಅದಕ್ಕೂ ಕೂಡ ಕತ್ತರಿ ಬೀಳುವಂತ ಸಾಧ್ಯತೆಗಳಿರುತ್ತೆ. ಏನ್ ದೊಡ್ಡ ಮಟ್ಟದ ಇಂಪೋರ್ಟ್ ಅಲ್ಲ ಇದು, ಯಾಕಂದ್ರೆ ನಾವು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಕ್ರೂಡ್ ಇಂಪೋರ್ಟ್ ಮಾಡ್ಕೊಳ್ತೀವಿ. ಅದಕ್ಕೆ ಹೋಲಿಸಿದ್ರೆ ತುಂಬಾ ಸಣ್ಣ ನಂಬರ್. ಬಟ್ ಕೆಲವೊಂದು ಕಂಪನಿಗಳು ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ವು, ಅವುಗಳಿಗೆ ಕತ್ತರಿ ಬೀಳುತ್ತೆ. ಇದರ ಇಂಪ್ಯಾಕ್ಟ್ ಸ್ವಲ್ಪ ಮಟ್ಟಿಗೆ ಭಾರತದ ಮೇಲೂ ಕೂಡ ಆಗುತ್ತೆ, ಬಟ್ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಏನಲ್ಲ ಅಂತಾನೆ ಹೇಳ್ಬೋದು. ಇನ್ನು ಭಾರತದ 4 ಕಂಪನಿಗಳ ಮೇಲೂ ಕೂಡ ಅಮೆರಿಕ ಸ್ಯಾಂಕ್ಷನ್ಸ್ ಹಾಕಿದೆ. ಆ ಕಂಪನಿಗಳು ಯಾವ್ಯಾವು ಅಂತ ನೋಡಿದ್ರೆ, ಇಲ್ಲಿ ಯಾವುದೇ ಲಿಸ್ಟೆಡ್ ಎಂಟಿಟಿ ಇಲ್ಲ. ಲಿಸ್ಟೆಡ್ ಕಂಪನಿ ಅಂತ ಭಯಪಡುವಂತ ಅವಶ್ಯಕತೆ ಏನಿಲ್ಲ. ಲಿಸ್ಟೆಡ್ ಎಂಟಿಟಿ ಏನಲ್ಲ, ಎಲ್ಲವೂ ಕೂಡ ಆಲ್ಮೋಸ್ಟ್ ಅನ್ಲಿಸ್ಟೆಡ್. ಜೊತೆಗೆ ಇವೆಲ್ಲ ಯಾಕೆ ಸ್ಯಾಂಕ್ಷನ್ ಒಳಗಾಗಿದ್ದಾವೆ ಅಂತಂದ್ರೆ, ಪೆಟ್ರೋಕೆಮಿಕಲ್ ಟ್ರೇಡ್ ಅಂದ್ರೆ ಕ್ರೂಡ್ ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವು ಇರಾನ್ ಇಂದ ಒರಿಜಿನ್ ಆಗುವಂತ ಸಪ್ಲೈಯರ್ಸ್ ಇಂದ ಅನ್ನುವಂತ ಆರೋಪವನ್ನ ಅಮೆರಿಕ ಮಾಡಿ ಈ ಕಂಪನಿಗಳಿಗೆ ನಿರ್ಬಂಧಗಳನ್ನ ಹಾಕಿದೆ. ನೋಡಬಹುದು, ಅಮಾಂಗ್ ದೋಸ್ ನೇಮ್ is customs broker Portis Partners LLP, which allegedly facilitated the import of multiple shipments of Iranian petrochemical products to India, according to US State Department. ಈ ಕಂಪನಿ ಏನಿದೆ, ಕಸ್ಟಮ್ಸ್ ಬ್ರೋಕರ್ ಕಂಪನಿ, ಇವರು ಇರಾನಿಯನ್ ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸ್ ಭಾರತಕ್ಕೆ ಶಿಪ್ಮೆಂಟ್ ಆಗೋದನ್ನ ಮ್ಯಾನೇಜ್ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ. ಜೊತೆಗೆ ಇದಕ್ಕೆ ಲಿಂಕ್ ಆಗಿರುವಂತ 2 of the firm's partners, ಇಂದ್ರಿಸ್ ಮಿಯಾ, ಅಶ್ರಫ್ ಮಿಯಾ ಶೇಖ್ ಅಂಡ್ ಹರೀಶ್ ರಾಮಚಂದ್ರ ರಂಗಿ, ಇವರುಗಳ ಮೇಲೆ ಕೂಡ ಸ್ಯಾಂಕ್ಷನ್ಸ್ ಅನ್ನು ಹಾಕಿದೆ. ಹಾಗೆ ಸದಾಶಿವ ಓವರ್ಸೀಸ್ ಲಿಮಿಟೆಡ್, ಇಂಡಿಯಾ ಬೇಸ್ಡ್ ಕಂಪನಿ, $69 ಮಿಲಿಯನ್ ಮೊತ್ತದ ಇರಾನಿಯನ್ ಒರಿಜಿನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಮಲ್ಟಿಪಲ್ ಕಂಪನೀಸ್ ಮೂಲಕ ಇಂಪೋರ್ಟ್ ಮಾಡಿಕೊಂಡಿದೆ. ಈ ಕಂಪನಿಗಳ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹಾಕಿದೆ ಅಮೆರಿಕ. ಇನ್ನೊಂದು ಕಂಪನಿ ಇದೆ, PP ಸಾಫ್ಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ, $25 ಮಿಲಿಯನ್ ಇರಾನಿಯನ್ ಒರಿಜಿನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಇವರು ಜನವರಿ 2024 ರಿಂದ ಜೂನ್ 2025 ವರೆಗೂ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದು. ಇದು ಇವಾಗಿಂದಲ್ಲ, ಜನವರಿಯಿಂದ 2024 ರಿಂದ 25 ಡೇಟಾ. ಇನ್ನು 4th ಕಂಪನಿ ಪ್ರಕೃತಿಸ್ ಇನ್ಫ್ರಾ ಇಂಪೆಕ್ಸ್, ಇದು ಕೂಡ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಇವರು ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಡೇಟ್ ಕೂಡ ನೋಡಬಹುದು, ಮೇ 2023 ರಿಂದ ಫೆಬ್ರವರಿ 2026 ವರೆಗೂ. ಬಟ್ ಇಲ್ಲಿ ಯಾವುದೇ ಲಿಸ್ಟೆಡ್ ಕಂಪನಿ ಇಲ್ಲ. ಇನ್ನು ಕ್ರೂಡ್ ಕಡೆ ಬಂದ್ರೆ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಮಾರ್ನಿಂಗ್ ನೋಡಿದಾಗ ಏನಷ್ಟೇನು ಡೌನ್ ಫಾಲ್ ಇರಲಿಲ್ಲ, ಸ್ವಲ್ಪ ಡೌನ್ ಅಲ್ಲಿ ಇತ್ತು. ಬಟ್ ಈಗ 3% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಒಳ್ಳೆ ಬೆಳವಣಿಗೆ ಕ್ರೂಡ್ ಡೌನ್ ಆಗೋದು. ಬಟ್ ನೋಡೋಣ ಇದೇ ರೀತಿ ಪರ್ಫಾರ್ಮೆನ್ಸ್ ಮುಂದುವರಿಯುತ್ತಾ ಅಥವಾ ರಿವರ್ಸಲ್ ಆಗತ್ತಾ ಅಂತ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳೋ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ನ ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ, ವೋಡಾಫೋನ್ ಐಡಿಯಾ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಫಂಡಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಮೂಲಕ ಸುದ್ದಿ ಬಂದಿದೆ. ನೋಡಬಹುದು, SBI ಫಂಡಿಂಗ್ ಪ್ರೋಗ್ರೆಸ್ ರಿಪೋರ್ಟ್ಸ್ ಟ್ಯಾರಿಫೈ ಓಪ್ಸ್ ಇನ್ ಫೋಕಸ್. SBI ಇಂದ ಫಂಡ್ ಸಿಗಬಹುದು, ಇದ್ರ ಜೊತೆಗೆ ಟ್ಯಾರಿಫ್ ನು ಕೂಡ ಹೈಕ್ ಮಾಡಬಹುದು ಅಂತ. ಅಂದ್ರೆ ಈಗೇನ್ ಪ್ಲಾನ್ ಬೆಲೆ ಇರುತ್ತೆ ಅದನ್ನ ಜಾಸ್ತಿ ಮಾಡುವಂತದ್ದು. ಈ 2 ಓಪ್ಸ್ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ. ನಂತರ ಫೆಡರಲ್ ಬ್ಯಾಂಕ್ ಇವತ್ತು ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ನೋಡಬಹುದು, ಲೆಂಡರ್ ಲೈಕ್ಲಿ ಟು ಅಕ್ವೈರ್ ಎ ಕಂಟ್ರೋಲಿಂಗ್ ಸ್ಟೇಕ್ ಇನ್ ಜನ SFB. ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಕಂಟ್ರೋಲಿಂಗ್ ಸ್ಟೇಕ್ ಅನ್ನ ತಗೊಳ್ಬಹುದು ಅಂತ ಸುದ್ದಿ ಬಂದಿದೆ. ಬಟ್ ಈ ಸುದ್ದಿ ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಹಾಗಂತ ಇದೇನು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ. NBC TV18 ರಿಪೋರ್ಟ್ ಮಾಡಿದೆ ತಗೊಳ್ಬಹುದು ಅಂತ 16.9% ಸ್ಟೇಕ್ ಅನ್ನ. ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ. ಇನ್ನು ಹಿಂದೂಸ್ತಾನ್ ಕಾಪರ್ ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿಯಲ್ಲಿ ಸರ್ಕಾರ ಸ್ಟೇಕ್ ಅನ್ನ ಮಾರಾಟ ಮಾಡೋ ಬಗ್ಗೆ ಸುದ್ದಿ ಕೊಟ್ಟಿತ್ತು. YFS ಅನೌನ್ಸ್ ಮಾಡಿತ್ತು. ಆಸ್ ಯೂಶುವಲ್ ಡಿಸ್ಕೌಂಟ್ ಅಲ್ಲಿ YFS ಬರುತ್ತೆ. ಹಾಗಾಗಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಿಂದೂಸ್ತಾನ್ ಕಾಪರ್ ಅಲ್ಲಿ. ಇನ್ನು ಇವತ್ತು ಫರ್ಟಿಲೈಸರ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಹೇಗೆ ಲಾಸ್ಟ್ 1-2 ವಾರ ಶುಗರ್ ರಿಲೇಟೆಡ್ ಸ್ಟಾಕ್ ಗಳಲ್ಲಿ ರ್ಯಾಲಿ ಕಂಡು ಬಂದಿತ್ತು, ಅದೇ ರೀತಿ ಇವತ್ತು ಫರ್ಟಿಲೈಸರ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇದಕ್ಕೆ ಕಾರಣ ಮೇ ಬಿ ನಮ್ಮ ವಾಟ್ಸ್ಆಪ್ ಚಾನಲ್ ನ ನೀವು ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ. ನಾನೊಂದು ಅಪ್ಡೇಟ್ ಅನ್ನ ಕವರ್ ಮಾಡಿದ್ದೆ. ಅಂದ್ರೆ
ಶೇರ್ ಮಾಡಿದ್ದೆ ವಾಟ್ಸ್ಆಪ್ ಚಾನಲ್ ಅಲ್ಲಿ. ಹಲವು ದೇಶಗಳು ಈ ರಸಗೊಬ್ಬರಗಳನ್ನ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಿರ್ಬಂಧಗಳನ್ನ ಹಾಕಿದ್ದಾವೆ. ಚೀನಾ ಆಗ್ಬೋದು, ರಷ್ಯಾ, ಈಜಿಪ್ಟ್, ಕಜಕಿಸ್ತಾನ್ ಇವುಗಳು. ಹಾಗಾಗಿ ಇಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ರಸಗೊಬ್ಬರ ಉತ್ಪಾದನೆ ಮಾಡುವಂತಹ ಸ್ಟಾಕ್ ಗಳಿಗೆ ಇದು ಒಳ್ಳೆ ಬೆಳವಣಿಗೆ ಆಗುತ್ತೆ. ಇದ್ರ ಜೊತೆಗೆ ನೋಡಬಹುದು, ಟ್ಯೂಸ್ಡೇ ಆಫ್ಟರ್ ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅಶ್ಯೂರ್ಡ್ ಇಂಡಿಯಾ ಆಫ್ ಅನ್ಇಂಟರಪ್ಟೆಡ್ ಫರ್ಟಿಲೈಸರ್ ಸಪ್ಲೈಸ್. ಅಂದ್ರೆ ಭಾರತಕ್ಕೆ ಸಪ್ಲೈ ಮಾಡುವಂತ ಫರ್ಟಿಲೈಸರ್ ಅಲ್ಲಿ ಯಾವುದೇ ಇಂಟರಪ್ಷನ್ ಇರಲ್ಲ ಅನ್ನುವಂತದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಈ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಅಫ್ಘಾನ್ ಇನ್ಫ್ರಾದಲ್ಲಿ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು. ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ 335 ಕೋಟಿ ಆರ್ಬಿಟ್ರೇಷನ್ ಅವಾರ್ಡ್ ಸಿಕ್ಕಿರೋ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕವರ್ ಮಾಡಿದ್ದೆ. ಆ ಸುದ್ದಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ಇನ್ನು ಸೀಗಲ್ ಇಂಡಿಯಾ ಕೂಡ 700 ಕೋಟಿ ಮೊತ್ತದ ಆರ್ಡರ್ ಅರುಣಾಚಲ್ ಪ್ರದೇಶದಿಂದ ಪಡ್ಕೊಂಡಿತ್ತು. ಇಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಐಎಫ್ಎಲ್ ಫೈನಾನ್ಸ್ ಡೌನ್ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತ ನೋಡಬಹುದು. ಐಎಫ್ಎಲ್ ಹೋಮ್ ಫೈನಾನ್ಸ್ ಗೆಟ್ಸ್ 963 ಕ್ರೋರ್ ಟ್ಯಾಕ್ಸ್ ಡಿಮಾಂಡ್. ಕಂಪನಿಗೆ ಅಂದ್ರೆ ಹೋಮ್ ಫೈನಾನ್ಸ್ ಕಂಪನಿಗೆ 963 ಕೋಟಿ ಜಿಎಸ್ಟಿ ಡಿಮಾಂಡ್ ಬಂದಿದೆ. ಡಿಮಾಂಡ್ ಬಂದ ತಕ್ಷಣ ಕಂಪನಿ ಪೇ ಮಾಡಬೇಕು ಅಂತಲ್ಲ, ಅವರು ಇನ್ನೊಂದಷ್ಟು ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡಬಹುದು. ಅಲ್ಲೂ ಸಾಲ್ವ್ ಆಗಿಲ್ಲ ಅಂತಂದ್ರೆ ಕೋರ್ಟ್ ಕೂಡ ಹೋಗಬಹುದು, ಅವಕಾಶ ಇರುತ್ತೆ. ಬಟ್ ಈ ಟ್ಯಾಕ್ಸ್ ಡಿಮಾಂಡ್ ಸ್ಟಾಕ್ ಅಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ. ಇನ್ನು ರತ್ನಮಣಿ ಮೆಟಲ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ಕವರ್ ಮಾಡಿದ್ದೆ ನಾನು. ಎಕ್ಸ್ಪೋರ್ಟ್ ಆರ್ಡರ್ ಪಡ್ಕೊಂಡಿರೋ ಬಗ್ಗೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇದೆ. ಅದರಲ್ಲೂ ಲಾಸ್ಟ್ 2 ಡೇಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ಮುಂದುವರೆ ಮುಂಚೆ ಒಂದಷ್ಟು ಜನರಿಗೆ ನಾಳೆ ರಜೆ ಇರುತ್ತೆ, ಅಂದ್ರೆ ಗವರ್ಮೆಂಟ್ ರಜೆ. ಮಾರ್ಕೆಟ್ ಕ್ಲೋಸ್ ಇದೆಯಾ, ಓಪನ್ ಇದೆಯಾ ಅಂತ ಡೌಟ್ ಇರಬಹುದು. ಮಾರ್ಕೆಟ್ ಗೆ ನಾಳೆ ರಜೆ ಇಲ್ಲ, ಓಪನ್ ಇರುತ್ತೆ. ನೀವು ಇಲ್ಲಿ ನೋಡಬಹುದು, ಜೂನ್ ನ ನಂತರ ಯಾವುದೇ ರಜೆ ಇಲ್ಲ ಸೆಪ್ಟೆಂಬರ್ ವರೆಗೂ. ಸೆಪ್ಟೆಂಬರ್ 14ಕ್ಕೆ ಗಣೇಶ ಚತುರ್ಥಿ ಪ್ರಯುಕ್ತ ರಜೆ ಇರುತ್ತೆ. ಅಲ್ಲಿವರೆಗೂ ಯಾವುದೇ ರೀತಿಯ ಹಾಲಿಡೇಸ್ ಇಲ್ಲ ಎಕ್ಸೆಪ್ಟ್ ಸಾಟರ್ಡೆ ಸಂಡೇ. ಹಾಗಾಗಿ ನಾಳೆ ಏನು ರಜೆ ಇರೋದಿಲ್ಲ, ಮಾರ್ಕೆಟ್ ಓಪನ್ ಇರುತ್ತೆ. ಇನ್ನು L&T ಇವತ್ತು ಮತ್ತೊಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಡ್ತು. ಮೇಜರ್ ಆರ್ಡರ್ ಅನ್ನ ಪಡ್ಕೊಂಡಿದೆ. ಅಂದ್ರೆ 5,000 ದಿಂದ 10,000 ಕೋಟಿವರೆಗಿನ ಆರ್ಡರ್. ನೀವು ಇಲ್ಲಿ ನೋಡಬಹುದು, ಮೇಜರ್ ಆರ್ಡರ್ ಅಂದ್ರೆ ದೊಡ್ಡ ಆರ್ಡರ್ ಅನ್ನೇ ಕಂಪನಿ ಪ್ರತಿದಿನ ಪಡ್ಕೊಳ್ತಾನೆ ಇದೆ. ಸ್ಟಾಕ್ ಅಲ್ಲಿ ಏನಂತ ರಿಯಾಕ್ಷನ್ ಬರೋದಿಲ್ಲ ಯೂಶುವಲಿ. ಅದರಲ್ಲೂ ರಿನ್ಯೂವಬಲ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು. ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಮಿಡ್ಲ್ ಈಸ್ಟ್ ಇಂದ ಸಿಕ್ಕಿರುವಂತದ್ದು ಎಕ್ಸ್ಪೋರ್ಟ್ ಆರ್ಡರ್. ಈ ಸುದ್ದಿ ಕಾರಣಕ್ಕೆ L&T ಫೋಕಸ್ ಅಲ್ಲಿತ್ತು. ನಂತರ ಕೊತಾರಿ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಕೂಡ ಫೋಕಸ್ ಅಲ್ಲಿತ್ತು. ಈ ಕಂಪನಿ ಕೂಡ ಸುಮಾರು 12 ಕೋಟಿ ಮೊತ್ತದ ಆರ್ಡರ್ ಅನ್ನು ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನಂತರ ಓರಿಯೆಂಟಲ್ ರೈಲ್ ಇನ್ಫ್ರಾ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನು ಕೊಟ್ಟಿದೆ. ಡೊಮೆಸ್ಟಿಕ್ ಎಂಟಿಟಿಯಿಂದ ಸಿಕ್ಕಿರುವಂತಹ ಆರ್ಡರ್ 1,75,00,000 ಆರ್ಡರ್. ಸಣ್ಣ ಆರ್ಡರ್ ಓರಿಯೆಂಟಲ್ ರೈಲ್ ಇನ್ಫ್ರಾಗೆ ಸಿಕ್ಕಿರುವಂತದ್ದು. ಇನ್ನು BMW ವೆಂಚರ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಟಾಟಾ ಪ್ರಾಜೆಕ್ಟ್ಸ್ ಲಿಮಿಟೆಡ್ ಇಂದ ಕಂಪನಿ ಆರ್ಡರ್ ಅನ್ನು ಪಡ್ಕೊಂಡಿದೆ. ನೋಡಬಹುದು, ನಿಯರ್ಲಿ 25 ಕೋಟಿ ಮೊತ್ತದ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು BMW ವೆಂಚರ್ಸ್. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.